ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ನವೆಂಬರ್ 30 ಸಂಜೆ 6ಕ್ಕೆ. ತಪ್ಪಲ್ವೇನಮ್ಮ? ಹಾಗೆ ಖಂಡಿಸಿ ಮಾತಾಡೋಕೆ, ಆಕೆ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ನಮಗೂ ಬೇಕಾದಷ್ಟು ಬೇರೆ ಬೇರೆ ಕಾರಣಗಳಿದೆಯಲ್ಲಮ್ಮ. ಆದರೆ ಒಂದು ಹೆಣ್ಣಿನ ಕ್ಯಾರೆಕ್ಟರ್ ಕರೆಕ್ಟ್ ಆಗಿರುವಾಗ ನಾವೆಲ್ಲರೂ ಮಾಡ್ತಾ ಇರೋ ತಪ್ಪು ಅಂತ ನನ್ಗನ್ನಿಸ್ತಾ ಇದೆ. ಬರ್ಲಿ ಇರಮ್ಮ, ಮಾತಾಡೋಣ. ಆಯ್ತಪ್ಪ, ಆಯ್ತಾಯ್ತು. ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಬೆಳಗ್ಗೆಯಿಂದ ಅವಳು ಮನೇಲಿ ಕಾಣ್ತಾ ಇಲ್ಲ. ಅದನ್ನ ನನ್ನ ಹತ್ರ ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಹೇಳ್ ಹೋಗಿದ್ರೆ ಏನಾಗಿರೋದು ರೋಗ? ಅತ್ತೆ ಹೇಳೋ ಮಾತಲ್ಲಿ ಅರ್ಥ ಇದೆ. ಅವಳು ಎಂಥವಳೋ ಏನೋ ಅಂತ ನಿಮ್ಗೇನ್ರಿ ಗೊತ್ತು? ನೀನ್ ಸುಮ್ನೆ ಇರು ಸಾಧನ. ಅಮ್ಮ, ಮಂತ್ರ ಬೇರೆಲ್ಲೂ ಹೋಗಿಲ್ಲ. ಸುಶಾಂತ್ ಮತ್ತು ಅರ್ಚನನ್ನ ಹುಡುಕೊಂಡೇ ಹೋಗಿದ್ದಾಳೆ. ಹೆಂಡತಿಯಾಗಿ ಸುಶಾಂತ್ ಜೊತೆ ಅವಳು ತುಂಬಾ ಚೆನ್ನಾಗೇ ಇದ್ದಾಳಮ್ಮ. ನಾವೇ ಬೇಡದೆ ಇರೋದನ್ನ ಅನವಶ್ಯಕವಾಗಿ ಕೆದಕಿ ಗೊಂದಲ ಮಾಡ್ಬಿಟ್ವಿ ಅಂತ ಅನ್ಸುತ್ತೆ. ಎಲ್ಲಾನು ಸರಿಯಾಗಿತ್ತು. ಈ ಸಿದ್ದಣ್ಣ ಒಂದೊಂದ್ಸಲ ಧರ್ಮರಾಯನ್ಗಿಂತ ಜಾಸ್ತಿ ಆಡ್ತಾರಪ್ಪ. ಯಾವ ಗಾಡಿನೂ ನಿಲ್ಲಿಸ್ತಾ ಇಲ್ಲ. ಬಾರಯ್ಯ, ಬೇಗ ಕಾಯ್ತಾ ಇದ್ದೀನಿ ಇಲ್ಲಿ. ನಿಲ್ಸಿ ನಿಲ್ಸಿ ನಿಲ್ಸಿ. ಥ್ಯಾಂಕ್ಸ್ ಕಣಪ್ಪ. ನನ್ನ ಹೆಸರು ದೇವಣ್ಣ ಅಂತ. ಏ, ನೀನ್ ನಮ್ ಸುಶಾಂತ್ ಅಲ್ವಾ? ಓ, ಏನಪ್ಪ, ಎಷ್ಟು ದಿವಸ ಆಯ್ತು ನಿನ್ ನೋಡಿ. ವರ್ಷಗಳೇ ಆಗೋಯ್ತಲ್ಲಪ್ಪ. ಚೆನ್ನಾಗಿದ್ಯಾ? ನಾನು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಸುಶಾಂತ್ ಅವ್ರ ಮಾವ. ಅಮ್ಮ, ನೀನ್ ಶಾಂತಿ ಅಲ್ವಾ? ಏ ಸುಶಾಂತ, ಇದ್ಯಾರಪ್ಪ ಇದು? ನಿನ್ ತಂಗಿ ಅಂತೂ ಅಲ್ಲ. ಅವಳು ನೋಡೋದಕ್ಕೆ ಲಕ್ಷಣವಾಗಿ ಮುದ್ದಾಗಿದ್ದಾಳೆ. ಈ ಮುಖ ಏನೋ ಒಂಥರ ಇದೆಯಲ್ಲ, ಯಾರಿದು? ಅವರು ನನಗೆ ಗೊತ್ತಿರೋರು. ಇವರು ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾರೆ. ಏಯ್ ಬಡವ ರಾಸ್ಕಲ್, ಅಲ್ಲಯ್ಯ, ಹೆಂಡತಿ ನಿಂಡೆ ಕುಣಿಸಿ ಆಫೀಸರ್ ಕೆಲಸ ಮಾಡೋರ್ನ ಮುಂದೆ ಕುಣಿಸ್ತಾರೇನೆ. ಬುದ್ಧಿ ಇಲ್ವೇನೆ ನಿನ್ಗೆ? ಅದು ನನಗೆ ಮುಂದೆ ಕೂತ್ಕೊಂಡ್ರೆ ಸ್ವಲ್ಪ ಎಸಿ ಜಾಸ್ತಿ ಅನ್ನಿಸ್ತು. ಅದಕ್ಕೆ ಹಿಂದೆ ಬಂದು ಕೂತಿದ್ದೀನಿ. ಹೌದಮ್ಮ, ಸರಿ ಕೂತ್ಕೊಳ್ಳಿ ಬಿಡು. ಅಮ್ಮ, ನೀನು ಜಾಸ್ತಿ ಸುಶಾಂತನ್ಗೆ ಹತ್ರ ಕೂತ್ಕೋಬೇಡ. ಅವನ ಹೆಂಡತಿ ಹಿಂದೆನೆ ಕೂತವಳೆ. ನಾನ್ ಮೊದ್ಲಿಂದಲೂ ಹೀಗೆ ಕಣಮ್ಮ. ಕೈಯಿಂದ ಖರ್ಚು ಮಾಡ್ಕೊಂಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದೇ ಇಲ್ಲ. ಯಾವ್ದಾದ್ರೂ ಗಾಡಿಗೆ ಅಡ್ಡ ಕೈ ಹಾಕೋದು, ಹತ್ಕೊಳ್ಳೋದು, ಎಲ್ಲೋಗ್ಬೇಕೋ ಅಲ್ಲೋಗಿ ಇಳಿದ್ಬಿಡೋದು. ಒಂದ್ ವೇಳೆ ಗೊತ್ತಿಲ್ಲದೆ ಇರೋರ್ ಗಾಡಿ ಬಂದ್ರು ನೀವು ಲಿಫ್ಟ್ ಕೇಳ್ಕೊಂಡೇ ಹೋಗ್ಬಿಡ್ತೀರಾ ಅನ್ಸತ್ತಲ್ವಾ? ಏನಮ್ಮ ನೀನು, ನಿಂದು ಅದೇ ತರ ತಮಾಷೆ. ಲೋ ಸುಶಾಂತ, ನಮ್ ಶಾಂತಿ ಮೊದಲು ಹ್ಯಾಂಗ್ ಮುದ್ದು ಮುದ್ದಾಗಿ ಮಾತಾಡ್ತಿದ್ಲೋ ಹಂಗೆ ಮಾತಾಡ್ತಾಳ್ ಕಣೋ. ಅದ್ಯಾಕಂದ್ರೆ ಸುತ್ತಮುತ್ತ ಇರೋ ವಾತಾವರಣ ಹಿತವಾಗಿರುತ್ತಲ್ವಾ? ಮುಖ ಗಂಟು ಹಾಕೊಂಡಿದ್ರೆ ಹೇಗ್ ಚೆನ್ನಾಗಿರುತ್ತೆ ಹೇಳಿ? ಆಗೊಂಥರ ಗಂಟು ಕಾಣಿಸ್ತೀವಿ. ಬದುಕೆ ಗಂಟಾಗೋಗುತ್ತಲ್ವಾ? ಆ ಗಂಟ್ನಲ್ಲಿ ಸಿಕ್ಕಾಕೊಂಡು ಆಮೇಲೆ ಬಿಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಮ್ಮ, ನೀ ಸರಿ ಕಣಮ್ಮ. ಇವನೇನಮ್ಮ ಇವನು? ನಿಮ್ಗೊಂದು ಮಗು ಇದೆಯಲ್ವಾ? ಗಂಡು ಮಗು ತಾನೇ? ಹೆಸರು ಅದೇನಪ್ಪ? ರಾಘವ್.
ಮುದ್ದಾದ ಹೆಸರಮ್ಮ. ಅವನು ಮುದ್ದಾಗಿದ್ದ, ಸ್ವಲ್ಪ ಬೆಳೆದಿದ್ದಾನಲ್ವಾ. ನಾನ್ ನೋಡಿ ಆಗ್ಲೇ ಸುಮಾರು ವರ್ಷ ಆಯ್ತಲ್ಲಮ್ಮ. ಏನಮ್ಮ, ಎರಡನೇ ಮಗು ಏನಾದ್ರು ಪ್ಲಾನಿಂಗು? ಏನಪ್ಪ ಸುಶಾಂತ, ಎರಡನೇ ಮಗು ಏನಾದ್ರು? ಇಲ್ಲ ಮಾವ. ಏನಯ್ಯ ನೀನು ಮದುವೆ ಆಗಿ 10 ತಿಂಗಳಿಗೆ ರಾಘವೇ ಬಂದ್ಬಿಟ್ಟಿದ್ದ ನಿನ್ ಜೊತೆ ಆಟ ಆಡಕ್ಕೆ ಅಲ್ವೋ? ಎರಡನೇ ಮಗುಗೆ ಯಾಕೋ ಇಷ್ಟ ಟೈಮ್ ತಗೋತಾ ಇದ್ದೀರಾ? ಪಟ ಪಟ ಅಂತ ಯಾವಾಗ ಏನೇನ್ ನಡಿಬೇಕೋ ನಡೆದು ಬಿಡ್ಬೇಕು. ನಾಚಿಕೆ ನೋಡು, ನಾಚಿಕೆ. ಏನಮ್ಮ, ನಿನ್ಗೊಂದು ವಿಷಯ ಗೊತ್ತಾ? ಏನ್ ವಿಷಯ? ನಂಗೇನು ಗೊತ್ತಿಲ್ವಲ್ಲ. ಇವರಿಬ್ರು ಅದ್ಭುತವಾದ ದಂಪತಿಗಳು ಕಣಮ್ಮ. ನಮ್ ಸುಶಾಂತ